ಈಗ ಆರ್ಗ್ಯುಮೆಂಟ್ಸ್ ಎಲ್ಲ ಕನ್ಕ್ಲೂಡ್ ಆಗಿದೆ, ಜಡ್ಜ್ಮೆಂಟ್ ರಿಸರ್ವ್ ಮಾಡಿದ್ದಾರೆ, ಏನು ಹೇಳಿದ್ರು ಕೊನೆಯಲ್ಲಿ? ನೋಡಿ, ಈಗ ಏನು ಈ ಹಿಂದೆ ಮಾನ್ಯ ಉಚ್ಚ ನ್ಯಾಯಾಲಯ, ಕರ್ನಾಟಕ ಉಚ್ಚ ನ್ಯಾಯಾಲಯ ಏನೊಂದು ಜಾಮೀನನ್ನು ಮಂಜೂರು ಮಾಡಿತ್ತು, ಅದನ್ನು ಪ್ರಶ್ನಿಸಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಆ ಒಂದು ಜಾಮೀನು ಅರ್ಜಿಯನ್ನು ಪ್ರಶ್ನೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಆ ಅರ್ಜಿ ವಿಚಾರಣೆಗೆ ಬಂದಿದ್ದು, ಎಲ್ಲ ಆರೋಪಿಗಳ ಒಂದು ವಾದವನ್ನು ಕೂಡ ನ್ಯಾಯಾಲಯ ಕೇಳಿರುವಂಥದ್ದು, ಹಾಗೂ ಅಭಿಯೋಜನೆಯ ವಾದವನ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೇಳಿರುವಂಥದ್ದು. ಈಗ ಆದೇಶಕ್ಕೆ ಕಾಯ್ದಿರಿಸಿದ್ದೀವಿ ಅಂತ ಹೇಳಿ ಒಂದು ವಾರದಲ್ಲಿ ಏನಾದರೂ ಹೆಚ್ಚಿನ ಒಂದು ವಾದ ಪತ್ರವನ್ನು ನಾವು ಸಲ್ಲಿಸಬಹುದಾಗಿದೆ. ಒಂದು ವಾರ ಕಾಲಾವಕಾಶ ಇದೆ. ಹೌದು, 3 ಪುಟಗಳ ಒಳಗಡೆ ತಾವು ತಮ್ಮ ವಾದ ಪತ್ರವನ್ನು ತಾವು ಸಲ್ಲಿಸ್ಬೋದು. ಒಂದು ವಾರದಲ್ಲಿ ಬರವಣಿಗೆಯಲ್ಲಿ ವಾದವನ್ನು ಸಲ್ಲಿಸಿ ಏನಾದರೂ ಸಲ್ಲಿಸೋದಿದ್ದರೆ ಹೆಚ್ಚುವರಿಯಾಗಿ ಅಂತ ಹೇಳಿ ನ್ಯಾಯಾಲಯ ಒಂದು ಆದೇಶವನ್ನು ಮಾಡಿರುವಂಥದ್ದು. ನೋಡಿ, 1 ವಾರಗಳ ಕಾಲ ಯಾವುದೇ ಆದೇಶ ಹೊರಬರೋದಿಲ್ಲ. ಯಾಕೆಂದರೆ 1 ವಾರಗಳ ಕಾಲ ಬರವಣಿಗೆಯಲ್ಲಿ ನಾವು ನಮ್ಮ ವಾದವನ್ನು ಸಲ್ಲಿಸಬಹುದಾಗಿದೆ. ಹಾಗಾಗಿ 1 ವಾರದ ನಂತರ ನಾವು ಆದೇಶವನ್ನು ಆದೇಶ ಹೊರಬೀಳೋ ಎಲ್ಲ ಸಾಧ್ಯತೆ ಕೂಡ ಇರ್ತದೆ. ಈಗ ನೀವು ನಿಮ್ಮ ಕ್ಲೈಂಟ್ ಪರವಾಗಿ ಆರ್ಗ್ಯುಮೆಂಟ್ ಮಾಡಿದ್ರೆ, ನೋಡಿ, ನಾವು ಈ ದಿನ ಆರೋಪಿ 6 ಮತ್ತು 7ರ ಪರವಾಗಿ ವಾದ ಮಂಡನೆ ಮಾಡಿದ್ವಿ. ನೋಡಿ, 6 ಮತ್ತು 7ನೇ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಈ ಹಲ್ಲೆ ನಡೆಸಿರೋದು ಅವ್ರ ಮೇಲೆ ಯಾವುದೇ ರೀತಿ ಒಂದು ಆರೋಪ ಕಂಡುಬರೋದಿಲ್ಲ. ಅದು ಪ್ರತ್ಯಕ್ಷ ಸಾಕ್ಷಿಗಳು ಏನು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಈ 6 ಮತ್ತು 7 ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ಅಂತ ಎಲ್ಲೂ ಕೂಡ ಇರೋದಿಲ್ಲ. ಎರಡನೇದಾಗಿ, ಆ ಟವರ್ ಲೊಕೇಶನ್ ಏನು ಅಭಿಯೋಜನೆಯವರು ಸಲ್ಲಿಸಿದ್ದಾರೆ ತನಿಖಾಧಿಕಾರಿಗಳು, ಆ ಟವರ್ ಲೊಕೇಶನ್ನಲ್ಲೂ ಕೂಡ ಘಟನೆ ನಡೆದಿದೆ, ಈ ಹಲ್ಲೆ ನಡೆದಿದೆ ಅನ್ನುವ ಸಮಯದಲ್ಲಿ ಯಾವುದೇ ರೀತಿ ಅವರ ಒಂದು ಇರುವಿಕೆ, ಅವರ ಟವರ್ ಲೊಕೇಶನ್ ಕಂಡುಬರೋದಿಲ್ಲ. ಪ್ರಮುಖವಾಗಿ ಈ ಅಂಶಗಳನ್ನು ಮುಂದಿಟ್ಟು ನಾವು ವಾದವನ್ನು ಮಂಡಿಸಿದ್ವಿ ಇವತ್ತು. ಯಾರ್ಯಾರ ಪರ ಅಂದರೆ ನೀವು ಆರೋಪಿ ಅಕ್ಯೂಸ್ ನಂಬರ್ 6 and 7 ಆರೋಪಿ ಅನುಕುಮಾರ್ ಮತ್ತು ಜಗದೀಶ್.